ಫ್ರೆಂಡ್ಸ್, ಈಗಾಗಲೇ ನೋಡಿದೀರಾ 4 ಅಂಗೈಲಿದ್ರೆ ಈ ಜಗತ್ತು ನಿಮ್ಮ ಕೈಲಿರುತ್ತೆ ಅಂತ. ಯಾವ್ದ್ಯಾವ್ದು ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ. ಇದು ಜೀವನ ಪ್ರಣತಿ. ನಾನು ನಿಮ್ಮ ಪ್ರೀತಿಯ ಶೀಲಾ ಭಟ್, ಲೈಫ್ ಕೋಚ್. ಈ ಯಶಸ್ಸು ಅನ್ನೋದಿದೆಯಲ್ಲ, ಅದು ಕೇವಲ ಮೋಟಿವೇಶನ್ ಇಂದಲ್ಲ, ನಿರಂತರವಾದ ಪ್ರಯತ್ನದಿಂದನೂ ಬರುತ್ತೆ. ಆ ಪ್ರಯತ್ನವನ್ನ ಹಾಕೋದಕ್ಕೆ ನಮ್ಮ ಹತ್ರ ಕೆಲವೊಂದು ಮುಖ್ಯ ಅಂಶಗಳಿರ್ಬೇಕಾಗುತ್ತೆ. ದೈಹಿಕ ಮತ್ತು ಮಾನಸಿಕ ಆರೋಗ್ಯ, ಶಿಸ್ತು, ಸ್ವಚ್ಛತೆ ಮತ್ತು ಸಂಯಮ. ಏನು ಎಲ್ಲೋ ಕೇಳ್ದಾಗಿದೆ ಅಂತ ನೀವು ಅನ್ಬೋದು. ಇದು ಬುದ್ಧ, ಬಸವ, ಎಲ್ಲ ತತ್ವಜ್ಞಾನಿಗಳು ಬೇರೆ ಬೇರೆ ಕಥೆಗಳು ಯೂಟ್ಯೂಬ್ ಅಲ್ಲಿ ಇದ್ರ ಬಗ್ಗೆ ಓಡಾಡ್ತಾರೆ. ಅದರಲ್ಲಿ ಸಾರ ಏನಂತಂದ್ರೆ ಇಷ್ಟೇನೆ: ಆರೋಗ್ಯವಾಗಿರಿ, ಹೆಲ್ದಿ ಆಗಿರಿ, ಶಿಸ್ತುವನ್ನ ಜೀವನದಲ್ಲಿ ರೂಢಿಸ್ಕೊಳ್ಳಿ, ಸಂಯಮವನ್ನ ಪಾಲಿಸಿ, ಹಾಗೆ ಸ್ವಚ್ಛವಾಗಿರಿ. ಇದು ಎಲ್ಲದರದ ಸಂದೇಶ. ಇದು 4 ಇದ್ಬಿಟ್ರೆ ಜೀವನದಲ್ಲಿ ಏನೇನು ಬೇಕು, ಮನಸ್ಸಲ್ಲಿ ಆಸೆಗಳಿರುತ್ತೆ, ಏನ್ ಬೇಕು ಅದನ್ನ ಪಡಿತೀವಿ, ಏನೇನ್ ಆಸೆ ಇದೆಲ್ಲ ಅದೆಲ್ಲ ಈಡೇರುತ್ತೆ. ಈ 4 ಅಂಶಗಳನ್ನ ನಾನು ಹೇಳಿದ್ನಲ್ಲ, ಅದರಲ್ಲಿ ನಾವು ತುದಿಯಿಂದ ಬುಡಕ್ ಹೋಗೋಣ. ಲಾಸ್ಟ್ ಪಾಯಿಂಟ್ ಇಂದ ಫಸ್ಟ್ ಗೆ ಹೋಗೋಣ. ಲಾಸ್ಟ್ ಒನ್ ಏನು? ಸಂಯಮ. ಇವತ್ತು ಸಂಯಮವನ್ನ ಕಲಿಸ್ಬೇಕು ಮಕ್ಕಳಿಗೆ, ದೊಡ್ಡವರಿಗೆ ಕಲಿಸ್ಬೇಕು, ಇನ್ನು ಎಲ್ಲರಿಗೂ ಸಂಯಮವನ್ನ ಕಲಿಸ್ಬೇಕು. ಆ ಸಂಯಮ ಇಲ್ಲದೆ ಡ್ರಗ್ ಅಡಿಕ್ಷನ್, ಮೊಬೈಲ್ ಅಡಿಕ್ಷನ್, ಒಟ್ನಲ್ಲಿ ಅಡಿಕ್ಷನ್ಸ್ ಯಾವತ್ತಿಗಿಂತ ಜಾಸ್ತಿ ಇದೆ. ಮಂಗನಂತಹ ಮನಸ್ಸನ್ನ ಹಾಳು ಮಾಡೋದಕ್ಕೆ, ಸಂಯಮವನ್ನ ಕಳೆಯೋದಕ್ಕೆ ಏನೇನ್ ಬೇಕೋ ಎಲ್ಲ ಇದೆ ಇವತ್ತು. ಅಂತ ಸಂದರ್ಭದಲ್ಲಿ ಸಂಯಮವನ್ನ ಗಳಿಸೋದು ಮನುಷ್ಯನ ಆದ್ಯತೆ ಆಗ್ಬೇಕು. ಯಾವ್ದ್ರಲ್ಲಾದ್ರೂ ಯಶಸ್ವಿ ಆಗೋದಕ್ಕೆ ಮೊದಲು ಸಂಯಮವನ್ನ ಗಳಿಸ್ಬೇಕು, ಸಂಯಮವನ್ನ ಪಾಲಿಸ್ಬೇಕು. ಇದು ಹೇಗೆ, ಏನು, ಎತ್ತ, ಮನಸ್ಸನ್ನು ನಿಯಂತ್ರಿಸೋದು ಹೇಗೆ, ಅದನ್ನೆಲ್ಲ ನಾನು ಪ್ರತಿ ಮಂಗಳವಾರ ನಿಮಗೆ ತಿಳ್ಕೊಡ್ತೀನಿ. ಸೊ ಸಂಯಮವನ್ನ ಪಾಲಿಸೋದು, ಸಂಯಮವನ್ನ ಗಳಿಸೋದು, ಸಂಯಮದಿಂದ ಇರೋದು ಬಹಳ ಮುಖ್ಯ. ಅದು ಹಣಕಾಸು ವ್ಯವಹಾರದಲ್ಲಿ ಖರ್ಚು ಮಾಡೋ ವಿಷಯದಿರ್ಬೋದು, ಯಾವುದೂ ಕೂಡ ಅತಿ ಆದ್ರೆ ಅಮೃತನು ವಿಷ ಅನ್ನೋದನ್ನ ನೆನ್ಪಿಟ್ಕೋಬೇಕು. ಯಾವುದು ಕೂಡ ಅತಿ ಆಗದಂತೆ ಒಂದು ಸಮತೋಲನವಾಗಿ ಇಟ್ಕೊಂಡು ಹೋಗುವಂತದ್ದಕ್ಕೆ ಸಂಯಮ ಬೇಕು. ಸಂಯಮ ಗಳಿಸಿದಾಗ ಎಂತಹ ಸಂದರ್ಭದಲ್ಲೂ ವಿಚಲಿತರಾಗದೆ ಸರಿಯಾದ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕಾಗುತ್ತೆ, ಹಾಗೆ ಸರಿಯಾದದ್ದನ್ನ ಮಾಡೋದಕ್ಕಾಗುತ್ತೆ. ಆಗ ಸರಿಯಾದ ಯಶಸ್ಸು ಸಿಕ್ಕೇ ಸಿಗತ್ತೆ. ಎರಡನೇದು ಸ್ವಚ್ಛತೆ. ಕೊರೋನಾ ಬಂತು, ಮೊದ್ಲೆಲ್ಲ ಪ್ಲೇಗ್ ಬಂತು, ಆಮೇಲೆ ದಡಾರ, ಏನೇನು ಕಾಲರ ಬಂತು, ಮಲೇರಿಯಾ ಬಂತು, ಆಮೇಲೆ ಇತ್ತೀಚೆಗೆ ಕೊರೋನಾ ಬಂತು. ಪ್ರಕೃತಿ ಏನ್ ಹೇಳ್ತು? ಸ್ವಚ್ಛವಾಗಿರು, ದೇಹದ ಒಳ ಹೊರಗೆ ಎಲ್ಲ ಕಡೆ ನೀನು ಸ್ವಚ್ಛತೆಯನ್ನ ಕಾಪಾಡ್ಕೋ. ಸ್ವಚ್ಛತೆ ಇದ್ದಷ್ಟು ನಿನಗೆ ಆರೋಗ್ಯವಾಗಿರ್ತೀಯ, ಆನಂದವಾಗಿರ್ತೀಯ, ಖುಷಿಯಾಗಿರ್ತೀಯ, ಖುಷಿಯನ್ನ ಸ್ಪ್ರೆಡ್ ಮಾಡ್ತೀಯ. ಆದ್ರಿಂದ ನೀನು ಸ್ವಚ್ಛವಾಗಿರು. ಪ್ರಕೃತಿ ಹೇಳ್ತಾ ಇದೆ. ಇನ್ನು ಯಾರು ಮನುಷ್ಯರಿಗೆ ಹೇಳಿ ಹೇಳಿ ಸಾಕಾದಾಗೆಲ್ಲ ಈ ಪ್ರಕೃತಿ ಅದನ್ನ ಕಲಿಸಕ್ಕೆ ತನ್ನದಾದ ಒಂದು ವಿಶೇಷ ಕೊಡುಗೆಯನ್ನು ಕೊಡ್ತಾರೆ. ಪ್ರಕೃತಿ ತಾಯಿ ಇದ್ದ ಹಾಗೆ. ಮಕ್ಕಳಿಗೆ ಸರಿಯಾಗಿ ಸ್ನಾನ ಮಾಡಿಲ್ಲ, ಹಲ್ಲುಜ್ಜಿಲ್ಲ, ಆಮೇಲೆ ಸ್ವಚ್ಛವಾಗಿಲ್ಲ ಅಂತಂದ್ರೆ ಅಮ್ಮ ಚೆನ್ನಾಗಿ ಬೈತಾಳೆ ಅಲ್ವಾ? ಆದ್ರಿಂದ ಪ್ರಕೃತಿ ಕೂಡ ಮನುಷ್ಯನ ಸರಿಯಾದ ದಾರಿಗೆ ಕರ್ಕೊಂಡು ಬರುವಾಗ ಸ್ವಚ್ಛತೆಯನ್ನ ಪ್ರಧಾನವಾಗಿಟ್ಕೊಂಡು ಯಾವ್ದಾದ್ರು ವಿಪರೀತ ಸಾಂಕ್ರಾಮಿಕ ರೋಗವನ್ನ ಹಬ್ಬಿಸಿ, ಮಕ್ಕಳ ಸ್ವಚ್ಛವಾಗಿರೋದನ್ನ ಕಲಿ. ಗೊಣ್ಣೆ ಸುರಿಸ್ಕೊಂಡು ಮೂಗನ್ನ ಮಾಡ್ಕೊಂಡಿರ್ಬೇಡಿ, ಸ್ವಚ್ಛವಾಗಿರಿ. ಶ್ವಾಸಕೋಶವನ್ನು ಸ್ವಚ್ಛವಾಗಿಟ್ಕೊಳ್ಳಿ, ಒಳ್ಳೆ ಗಾಳಿಯನ್ನು ಉಸಿರಾಡಿ, ಆಮೇಲೆ ಚೆನ್ನಾದ ಆಹಾರವನ್ನು ತೆಗೆದುಕೊಂಡು ಗಟ್ಟಿಮುಟ್ಟಾಗಿರಿ. ಇದನ್ನೆಲ್ಲ ಪ್ರಕೃತಿ ಸ್ವಚ್ಛತೆ ತನ್ನ ಇದರಲ್ಲಿ ಹೇಳ್ತಾ ಬಂದಿದೆ. ಆದ್ರಿಂದ ಸ್ವಚ್ಛತೆ ಆ ಲೆವೆಲಿಗೆ ಮುಖ್ಯ ಆಗುತ್ತೆ. ಸ್ವಚ್ಛವಾಗಿದ್ದಷ್ಟು ನಮ್ಮ ಒಳಗಡೆ ಮತ್ತೆ ಹೊರಗಡೆ ಅಂತರಂಗ ಬಹಿರಂಗ ಶುದ್ಧಿ ಅಂದ್ರು ಬಸವಣ್ಣ. ಅದನ್ನೇ ಹೇಳಿತು, ಅಂತರಂಗ ಬಹಿರಂಗ ಶುದ್ಧವಾಗಿದ್ದಷ್ಟು ಯಶಸ್ಸು ಹತ್ರ 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 ಬರ್ತಾ ಹೋಗುತ್ತೆ. ಶಿಸ್ತು ಅನ್ನೋದು ಬದುಕಿನ ಒಂದು ಭಾಗ ಆದ ಹಾಗೆ ಮತ್ತೆ ಗುರುವಾರದ ನನ್ನ ಟಾಪಿಕ್ ಬರುತ್ತೆ, ಸ್ವಪ್ರೀತಿ. ಯಾವಾಗ ನಮ್ಮ ಮೇಲೆ ಪ್ರೀತಿ ಜಾಸ್ತಿ ಆಗ್ತಾ ಹೋಗುತ್ತೆ, ಶಿಸ್ತು ಜಾಸ್ತಿ ಆಗ್ತಾ ಹೋಗುತ್ತಂತೆ. ಯಾವಾಗ ನಮ್ಮ ಮೇಲೆ ನಮ್ಗೆ ಬೇಜಾರಾಗಿದೆ, ನಮ್ಮ ಮೇಲೆ ನಮ್ಗೆ ಪ್ರೀತಿ ಇಲ್ಲ, ಲಕ್ಷ್ಯ ಇಲ್ಲ ಅಂತಂದ್ರೆ ಅಂತವರೆಲ್ಲ ಅಶಿಸ್ತಿನದ. ತುಂಬಾ ಜನ ಅಶಿಸ್ತು ಮತ್ತು ಸೃಜನಶೀಲತೆಯನ್ನ ತಳುಕ್ ಹಾಕ್ಬಿಡ್ತಾರೆ. ಅದು ತಪ್ಪು. ಸೃಜನಶೀಲತೆಗೂ ಅಶಿಸ್ತಿಗೂ ಸಂಬಂಧವೇ ಇಲ್ಲ. ಸೃಜನಶೀಲತೆ ಬೇರೆ, ಶಿಸ್ತು ಬೇರೆ. ಆದ್ರಿಂದ ಶಿಸ್ತು
ಹೆಚ್ಚಾದ ಹಾಗೆ ಮನುಷ್ಯ ಅಂದ್ರೆ ಅತಿಯಾದ್ರೆ ಅಮೃತನ ವಿಷಯನೇ. ನಾನು ಹೇಳಿದ್ನಲ್ಲ, 4ನೇ ಪಾಯಿಂಟ್ ಫಸ್ಟ್ ಹೇಳಿದ್ದಲ್ಲ, ಸಂಯಮ. ಶಿಸ್ತು ಗೀಳಾದ್ರೆ ಅದು ಒಂದು ಕಾಯಿಲೆ. ಆದ್ರೆ ಶಿಸ್ತು ಎಷ್ಟಿರ್ಬೇಕು ಅಷ್ಟಿಲ್ಲ ಅಂತಂದ್ರೆ ಅದು ನಮ್ಮ ಅಪಯಶಸ್ಸಿನ ಮುನ್ನುಡಿ ಬರೆಯುತ್ತೆ. ಅದು ಯಾವುದೇ ವಿಷಯದಲ್ಲಿ ಇರ್ಬೋದು, ತಿನ್ನುವ ಆಹಾರದಲ್ಲಿ ಇರ್ಬೋದು, ಮಲ್ಕೊಳ್ಳೋದಿರ್ಬೋದು, ಎಲ್ಲದರಲ್ಲೂ ಒಂದು ಶಿಸ್ತನ್ನ ನಾವು ರೂಢಿಸಿಕೊಂಡ್ರೆ ಯಶಸ್ಸು ಬೇಗ ಬೇಗ ಸಿಗ್ತಾ ಹೋಗುತ್ತೆ. ಒಂದು ಶಿಸ್ತು, ಒಂದು ದಿನಚರಿಯಲ್ಲಿ ಇರ್ಬೋದು, ಆಹಾರದಲ್ಲಿ ಇರ್ಬೋದು, ನಿದ್ದೆಯಲ್ಲಿ ಇರ್ಬೋದು, ವ್ಯವಹಾರದಲ್ಲಿ ಇರ್ಬೋದು, ಆರ್ಥಿಕವಾಗಿ ಖರ್ಚು ಮಾಡುವಂಥದ್ದಿರ್ಬೋದು, ಗಳಿಸುವಂಥದ್ದಿರ್ಬೋದು, ಪ್ರತಿ ಒಂದನ್ನ ಮ್ಯಾನೇಜ್ ಮಾಡೋದ್ರಲ್ಲಿರ್ಬೋದು, ಇದೆಲ್ಲದರಲ್ಲೂ ಒಂದು ಶಿಸ್ತನ್ನ ರೂಢಿಸ್ಕೊಳ್ತಾ ಹೋದ ಹಾಗೆ ಆ ಒಂದು ವ್ಯಕ್ತಿ, ವ್ಯವಸ್ಥೆ ಎಲ್ಲ ಒಂದು ಅಚ್ಚುಕಟ್ಟುತನವನ್ನ ಕಾಣ್ತವೆ. ಅಚ್ಚುಕಟ್ಟುತನ ಹೆಚ್ಚಾಗ್ತಾ ಹೋದಾಗೆ ಪ್ರೊಡಕ್ಟಿವಿಟಿ ಚೆನ್ನಾಗಾಗುತ್ತೆ, ಉತ್ಪಾದಕತೆ ಚೆನ್ನಾಗಾಗುತ್ತೆ. ಉತ್ಪಾದಕತೆ ಚೆನ್ನಾಗ ಆದ ಹಾಗೆ ಆ ವ್ಯಕ್ತಿ ಮತ್ತು ವ್ಯವಸ್ಥೆಯ ಯಶಸ್ಸು ಕಟ್ಟಿಟ್ಟ ಬುತ್ತಿ ಆಗುತ್ತೆ. ಒಂದು ಸಂಸ್ಥೆಯಲ್ಲಿ ಶಿಸ್ತಿಲ್ಲ, ಯಾರು ಎಲ್ಲರೂ ಅವ್ರಿಗೆ ಬೇಕಾದಂಗ್ ಬದುಕ್ತಾರೆ, ಅವ್ರಿಗೆ ಬೇಕಾದಂಗ್ ಮಾಡ್ತಾರೆ, ಯಾವಾಗೂ ಬರ್ತಾರೆ, ಯಾವಾಗೂ ಹೋಗ್ತಾರೆ. ಒಂದು ರೂಲ್ಸ್ ಇಲ್ಲ, ಒಂದು ಶಿಸ್ತಿಲ್ಲ. ಶಿಸ್ತು ಅಂತಂದ್ರೆ ಒಂದು ನಮಗ್ ನಾವೇ ಹಾಕೊಳ್ಳುವಂತ ನಿಯಮಗಳು, ವ್ಯವಸ್ಥೆಯಲ್ಲಿ ಇರುವಂತ ನಿಯಮಗಳು. ಸೊ ಈ ನಿಯಮಗಳಿಗೆ ಬದ್ಧವಾಗಿ ನಮಗ್ ನಾವೇ ಒಂದು ಚೌಕಟ್ಟನ್ನ ಹಾಕೊಳ್ಳುವಂಥದ್ದು ಶಿಸ್ತು. ಈ ಶಿಸ್ತುವನ್ನ ನಾವು ಸರಿಯಾದ ರೀತಿ ರೂಢಿಸ್ಕೊಂಡು ಪಾಲಿಸ್ಕೊಂಡು ಹೋದಾಗ ಆರಾಮಾಗಿ ಯಶಸ್ಸು ನಮ್ಮ ಹತ್ರ ಬರ್ತಾ ಹೋಗುತ್ತೆ. ಆದ್ರೆ ನಮ್ ಲಿಸ್ಟಲ್ಲಿ ಫಸ್ಟ್ ಏನದು? ಆರೋಗ್ಯ. ತುಂಬಾ ಸರಿ ಈ ಯಶಸ್ವಿ ಅಂದ ತಕ್ಷಣ ನಾವೆಲ್ಲ ಆರ್ಥಿಕ ಯಶಸ್ಸು ಅಂತ ಮಾಡ್ತೀವಿ. ಸಮಾಜದಲ್ಲಿ ಯಾರ್ಯಾರು ದುಡ್ಡಿದೆ ಅವ್ರಿಗೆಲ್ಲ ಭಯಂಕರ ಮನ್ನಣೆ. ಆದ್ರೆ ಅವ್ರ ಮನೆಯಲ್ಲಿ ಅವ್ರಿಗೆ ಆರ್ಥಿಕವಾಗಿ ಅವ್ರ ಒಂದು ಹಂತಕ್ ಬರುವಾಗ ಎಲ್ಲ ಆರೋಗ್ಯವನ್ನ ಕಳ್ಕೊಂಡ್ಬಿಟ್ಟಿರ್ತಾರೆ. ಏನಿಲ್ಲ, ಒಂದು ಸರಿಯಾದ ಮನ್ಕಡ್ರೆ ನಿದ್ದೆ ಇಲ್ಲ, ಊಟಕ್ಕೆ ಕೂತ್ಕೊಂಡ್ರೆ ಊಟ ಸೇರಲ್ಲ, ಏನೇನೋ ಪ್ರಾಬ್ಲಮ್. 30, 40, 50 ವರ್ಷ, 60 ವರ್ಷ ಛೇದಂಗೆ ಮಾತ್ರೆಗಳು ಜಾಸ್ತಿ ಆಗ್ತವೆ, ಅನಾರೋಗ್ಯನೂ ಜಾಸ್ತಿ ಆಗ್ತವೆ. ಅದು ಒಂದು ಯಶಸ್ಸ ಅಲ್ಲ ಅಲ್ವಾ? ಹಾಗಿದ್ದಾಗ ಆರೋಗ್ಯ ಮತ್ತೆ ನಮ್ಮ ಯಶಸ್ಸು ಇದೆರಡನ್ನು ಸೇರಿಸ್ಕೊಂಡು ನಾವು ನೋಡ್ಬೇಕಾಗಿದೆ. ಅವಾಗ್ಲೇನೆ ಈ ಜೀವನ ಗುಣಮಟ್ಟ ಅನ್ನೋದು ಬರುತ್ತೆ. ಬರೀ ಆರ್ಥಿಕವಾಗಿ ಯಶಸ್ಸು ಅನ್ನ ನಾವು ಪರಿಗಣಿಸಿದ್ರೆ ಎಂತೆಂತ ದೊಡ್ಡ ದೊಡ್ಡ ದೇಶಗಳು, ತುಂಬಾ ಶ್ರೀಮಂತ GDP ಅವರೆಲ್ಲ ಹೈಯೆಸ್ಟ್ ಇರುವಂತಹ ದೇಶಗಳು, ಸುಖವಾದ ದೇಶಗಳು, ತುಂಬಾ ಸೂಪರ್ ಯಶಸ್ವಿ ದೇಶಗಳು ಅಂತ ಅನ್ಸ್ಕೊಬಿಡ್ತಿತ್ತು. ಆದ್ರೆ ಮನುಷ್ಯನ ಜೀವನದ ಗುಣಮಟ್ಟ, ಅದ್ರ ಮೇಲೆ ನಾವು ಯಶಸ್ಸನ್ನ ಹೇಳ್ತೀವಿ. ಆ ಗುಣಮಟ್ಟ ಆರೋಗ್ಯಕ್ಕೆ ಸಂಬಂಧಪಟ್ಟಿದೆ. ಹಾಗಾಗಿ ಯಶಸ್ಸು ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟಿದೆ. ಆರೋಗ್ಯ ಇದ್ರೆ ಯಶಸ್ಸನ್ನ ಕಾಣ್ತೀವಿ. ನೀವು ಸಂಪೂರ್ಣವಾಗಿ ಯಶಸ್ವಿ ಯಾವಾಗ ಅಂತಂದ್ರೆ ಆ ಯಶಸ್ಸನ್ನ ಅನುಭವಿಸೋದಕ್ಕೆ ನೀವು ಆರೋಗ್ಯವಾಗಿದ್ದಾಗ. ಸೊ ಈ ಆರೋಗ್ಯವಾಗಿ ಇರೋದು ಹೇಗೆ, ಆರೋಗ್ಯವಾಗಿದ್ದು ಏನನ್ನಾದ್ರೂ ಸಾಧಿಸೋದು ಹೇಗೆ, ಅದನ್ನ ನಾನು ನಿಮ್ಗೆ ಪ್ರತಿ ಸೋಮವಾರ ಹೇಳ್ಕೊಡ್ತೀನಿ. ಅದು ನಿಮ್ಗೆ ತುಂಬಾ ಉಪಯುಕ್ತವಾಗಿರುತ್ತೆ. ಯಾವುದೋ ಒಂದು ಸಣ್ಣ ಕಾಯಿಲೆಯಿಂದ ಹಿಡಿದು ದೊಡ್ಡ ಕಾಯಿಲೆವರೆಗೆ ನಾವು ಗೆಲ್ಬಹುದು. ಆ ಗೆಲ್ಲುವ ಮನಸ್ಸು ಮತ್ತು ಸರಿಯಾದ ಒಂದು ಕ್ರಮವನ್ನ ನಾವು ಕಲಿತಾ ಹೋಗ್ಬೇಕು. ಅವಾಗ್ಲೇನೆ ನಾವು ಆರೋಗ್ಯವನ್ನ ಪಡೆದು ಆ ಆರೋಗ್ಯದಿಂದ ನಾವು ಬೇಕಾದನ್ನೆಲ್ಲ ಪಡೆದುಕೊಳ್ಳುವ ಶಕ್ತಿಯನ್ನ ಹೊಂದುತ್ತೀವಿ. ಈ 4 ನೀವು ಅಳವಡಿಸ್ಕೊಂಡು ನೋಡಿ. ಹಾಗೆ ಈ 4 ನಿಮ್ಮ ಹತ್ರ ಇದ್ರೆ ನಾನು ಹೇಳೋದು ಎಷ್ಟು ಸತ್ಯ ಅಂತ ನಿಮ್ಗೆ ಅನ್ಸುತ್ತೆ, ಒಪ್ಕೋತೀರಾ? ಕಮೆಂಟ್ ಅಲ್ಲಿ ಹೇಳಿ, ಲೈಕ್ ಮಾಡಿ. ತುಂಬಾ ಜನ ನೋಡ್ತಾ ಇದ್ದೀರಾ, ತುಂಬಾ ಥ್ಯಾಂಕ್ಸ್. ಆದ್ರೆ ಲೈಕ್ ಮಾಡೋದು, ಕಮೆಂಟ್ ಮಾಡೋದು ಮರಿತಾ ಇದ್ದೀರಾ. ಪ್ಲೀಸ್ ವಾಟ್ಸಪ್ ಅಲ್ಲಿ ಮೆಸೇಜ್ ಅಲ್ಲಿ ಎಲ್ಲ ಮೆಸೇಜ್ ಹಾಕ್ಬೇಡಿ ಪ್ಲೀಸ್. ಕಮೆಂಟ್ ಅಲ್ಲಿ ಇಲ್ಲಿದೆ, ಆ ಸೆಕ್ಷನ್ ಅಲ್ಲಿ ಹಾಕಿ. ಅದರಿಂದ ತುಂಬಾ ಜನಕ್ಕೆ ಈ ವಿಡಿಯೋ ರೀಚ್ ಆಗುತ್ತೆ, ತುಂಬಾ ಜನಕ್ಕೆ ಉಪಯೋಗ ಆಗುತ್ತೆ. ಹಾಗೆ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ನೋಡ್ಕೊಂಡು ಸುಮ್ಮನಾಗಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇರೆಯವರಿಗೆ ಶೇರ್ ಮಾಡಿ. ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.